ಇವತ್ತು ಕಾಂಗ್ರೆಸ್ನವರು ಇವತ್ತು ಎಲ್ಲದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ಬಗ್ಗೆ ನಾವು ಗಲಾಟೆ ಮಾಡೋ ಅದನ್ನು ವಿರೋಧ ಮಾಡಿದ್ರು. ಆರ್ಟಿಕಲ್ 370 ಕೂಡ ವಿರೋಧ ಮಾಡಿದ್ರು. ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಿಎಂ ವಿರೋಧ ಮಾಡ್ತಾ ಇದ್ದಾರೆ. ಅದ್ರೇನು ಸತ್ಯ ಇಲ್ಲ. ಹೋರಾಟ ಯಾವ ರೀತಿ ಮಾಡ್ತೀವಿ, ಚರ್ಚೆ ಮಾಡ್ತೇವೆ ಎಲ್ಲ ನಮ್ಮ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರವನ್ನು ತೆಗೆದುಕೊಳ್ಬೇಕು ತಿಳಿಸ್ತೇವೆ ತಮಗೂ. ಬಾನು ಮುಷ್ತಾಕ್ ಅವ್ರ ವಿಚಾರದಲ್ಲಿ ಸರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಪ್ರತಾಪ್ ಸಿಂಗ್ ಅವರು. ಬಿಜೆಪಿ ಸಪೋರ್ಟ್ ಇದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ. ನಾನು ಅವತ್ತಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. ಸಿದ್ದರಾಮಯ್ಯನವರಿಗೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅನ್ನಿಸ್ತದೆ. ಆದರೆ ಮತ್ತೋರ್ವ ಹಿಂದೂ ಮಹಿಳೆ ದೀಪಾ ಬಸ್ತಿನ ಯಾಕೆ ಕರೆಯೋಕ್ಕೆ ಅವ್ರಿಗೆ ಮನಸ್ಸು ಆಗಲಿಲ್ಲ, ಅದಕ್ಕಿನ್ನೂ ಕೂಡ ಉತ್ತರವನ್ನು ನೀಡಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರು. ಥ್ಯಾಂಕ್ ಯು. ಇವತ್ತು ಕಾಂಗ್ರೆಸ್ನವರು ಇವತ್ತು ಎಲ್ಲದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ಬಗ್ಗೆ ನಾವು ಗಲಾಟೆ ಮಾಡೋ ಅದನ್ನು ವಿರೋಧ ಮಾಡಿದ್ರು. ಆರ್ಟಿಕಲ್ 370 ಕೂಡ ವಿರೋಧ ಮಾಡಿದ್ರು. ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಿಎಂ ವಿರೋಧ ಮಾಡ್ತಾ ಇದ್ದಾರೆ. ಅದ್ರೇನು ಸತ್ಯ ಇಲ್ಲ. ಹೋರಾಟ ಯಾವ ರೀತಿ ಮಾಡ್ತೀವಿ, ಚರ್ಚೆ ಮಾಡ್ತೇವೆ ಎಲ್ಲ ನಮ್ಮ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರವನ್ನು ತೆಗೆದುಕೊಳ್ಬೇಕು ತಿಳಿಸ್ತೇವೆ ತಮಗೂ. ಬಾನು ಮುಷ್ತಾಕ್ ಅವ್ರ ವಿಚಾರದಲ್ಲಿ ಸರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಪ್ರತಾಪ್ ಸಿಂಗ್ ಅವರು. ಬಿಜೆಪಿ ಸಪೋರ್ಟ್ ಇದೆಯಾ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ. ನಾನು ಅವತ್ತಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. ಸಿದ್ದರಾಮಯ್ಯನವರಿಗೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅನ್ನಿಸ್ತದೆ. ಆದರೆ ಮತ್ತೋರ್ವ ಹಿಂದೂ ಮಹಿಳೆ ದೀಪಾ ಬಸ್ತಿನ ಯಾಕೆ ಕರೆಯೋಕ್ಕೆ ಅವ್ರಿಗೆ ಮನಸ್ಸು ಆಗಲಿಲ್ಲ, ಅದಕ್ಕಿನ್ನೂ ಕೂಡ ಉತ್ತರವನ್ನು ನೀಡಿಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರು. ಥ್ಯಾಂಕ್ ಯು.